GPSTR, HSTR, C&R ರೂಲ್ಗೆ ಒಂದಿಷ್ಟು ಜನ ನಾವು ಅಬ್ಜೆಕ್ಷನ್ಸನ್ನು ಹಾಕಿದ್ದೀವಿ ಅಲ್ವಾ. ಇನ್ನೊಂದಿಷ್ಟು ಜನ ಅದಕ್ಕೆ ಆನ್ಸರ್ ಸಿಕ್ಕಿದ ಮೇಲೆ ಓದೋಣ ಅಥವಾ ನೋಟಿಫಿಕೇಷನ್ ಆದಮೇಲೆ ಓದೋಣ ಅಂತ ಕೂತ್ಕೊಂಡಿರೋರು ಇದ್ದಾರೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಗೆ ದಿನಕ್ಕೆ 8ರಿಂದ 10 ಗಂಟೆ ಓದಲಿಕ್ಕೆ ಸಮಯ ಸಿಗದೇ ಇರ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಕೆಲಸಗಳಿರ್ಬೋದು, ಕುಟುಂಬದ ಜವಾಬ್ದಾರಿಗಳಿರ್ಬೋದು, ಮಕ್ಕಳನ್ನ ನೋಡ್ಕೊಳ್ಳೋದಿರ್ಬೋದು, ಜಾಬ್ ಮಾಡ್ತಿರೋರಿದ್ದರೆ ಜಾಬಿಗೆ ಹೋಗುವಂಥ ಜವಾಬ್ದಾರಿ ಇರ್ಬೋದು. ಹೀಗೆ ಬೆಳಗಿಂದ ಸಂಜೆವರೆಗೆ ಕೆಲಸಗಳ ಸುರಿಮಳೆನೇ ಇರುತ್ತೆ. ಹಾಗೆ ಇವೆಲ್ಲದರ ನಡುವೆ ನಾನು ಯಾವಾಗ ಓದಲಿ ಅನ್ನುವಂಥ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದೆಯಾ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂಥ ಒಂದು ಸಾಮಾನ್ಯ ಪುಸ್ತಕ, ನೀವು ಬಿಡುವಿನ ಸಮಯದಲ್ಲಿ ಓದುವಂಥ ಒಂದು ಪೇಜು, ನೀವು ಟಯರ್ಡ್ ಆಗಿದ್ದರೂ ಸಾಲ್ವ್ ಮಾಡುವಂಥ ಒಂದು ಕ್ವಶನ್ನು ಒಂದು ದಿನ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸ್ಬೋದು ಅಂತ ನಿಮಗೆ ಗೊತ್ತಿದೆಯಾ? ಬಹುಶಃ ನೀವು ಫುಲ್ ಟೈಮ್ ಆಸ್ಪಿರೆಂಟ್ ಅಲ್ಲ ಅಂತ ಅನಿಸುತ್ತೆ. ನಿಮಗೆ ದಿನವಿಡೀ ಓದಲಿಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು. ಆದರೆ ನಮಗೆ ಸಿಕ್ಕಂಥ ಸಮಯವನ್ನು ಹೇಗೆ ನಾವು ಯುಟಿಲೈಸ್ ಮಾಡ್ಕೊಳ್ತೇವೆ, ಬಳಸ್ಕೊಳ್ತೇವೆ, ಅದು ನಮ್ಮ ಸಕ್ಸಸ್ಸನ್ನು ನಿರ್ಧರಿಸುತ್ತೆ. ಮನೆ ಕೆಲಸ ಮುಗಿಸಿ 1 ಗಂಟೆ ಸಿಕ್ಕಿದೆಯಾ, ಓದಿ. ಜಾಬ್ ಮುಗಿಸಿ ಟಯರ್ಡ್ ಆಗಿದ್ದರೂ ಅರ್ಧ ಗಂಟೆ ಫ್ರೀ ಮಾಡ್ಕೊಂಡು ಓದಿ. ಬೆಳಿಗ್ಗೆ ಎಲ್ಲರೂ ಹೇಳೋ ಮುಂಚೆ ಸೈಲೆಂಟಾಗಿರುತ್ತೆ ಅಲ್ವಾ? ಆ ಟೈಮ್ನಲ್ಲಿ ನೀವು ಎದ್ದು ಓದಿದ್ರೆ ಅದು ನಿಮ್ಮ ಕನಸಿಗೆ ಒಂದು ಮೆಟ್ಲನ್ನು ಹತ್ತದ ಹಾಗೆ. ನಿಮ್ಮ ಸಿಚುವೇಶನ್ ಏನೇ ಇರಲಿ, ನಿಮ್ಮ ಡ್ರೀಮನ್ನು ಯಾವತ್ತೂ ಬಿಟ್ಕೊಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಒಂದಿನ ನಿಮ್ಮ ಸ್ಟೂಡೆಂಟ್ಸೇ ನಿಮ್ಮನ್ನು ನೋಡಿ ಹೇಳಬೇಕು, ಇವ್ರು ನಮ್ಮ ಟೀಚರು ಅಂತ. ಅಥವಾ ಈಗ ನಾವು ಏನೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೇವಲ್ಲ, ಮುಂದೊಂದು ದಿನ ಯಾರೋ ನಮ್ಮನ್ನು ಇಂಟರ್ವ್ಯೂ ಮಾಡಿದಾಗ ಫಸ್ಟ್ ಅಟೆಂಪ್ಟಲ್ಲೇ ಹೇಗೆ ಕ್ಲಿಯರ್ ಮಾಡಿದ್ರೆ ನೀವು, ಅಥವಾ ಎಷ್ಟು ಅವರ್ಸ್ ಓದ್ತಾ ಇದ್ರಿ, ಈ ಥರ ಇಂಟರ್ವ್ಯೂವರ್ಸ್ ಕ್ವೆಶನ್ ಕೇಳ್ತಾ ಇದ್ದರೆ ನಮ್ಗೆ ಅನ್ನಿಸ್ಬೇಕು ನಾವು ಸ್ಟ್ರಗಲ್ ಮಾಡಿದ ದಿನಗಳೇ ನಮಗೆ ಈ ಅಪಾರ್ಚುನಿಟಿಯನ್ನು ಒದಗಿಸಿ ಕೊಡ್ತಾ ಇದೆ ಅಂತ. ನಾನು ನಿಮಗೆ ಜಸ್ಟ್ ಮೋಟಿವೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ನಾನು ನಿಮಗೆ ಮುಂಚಿನ ವಿಡಿಯೋದಲ್ಲಿ ಸಹ ಹೇಳಿದ್ದೆ, ಕಾಲೇಜ್ ಡೇಸಲ್ಲಿ ನಮಗೆ ಟೀಚರ್ಸ್ ಏನು ಮಾಡ್ತಾಯಿದ್ರು, ಎಕ್ಸಾಮ್ ನಿಯರ್ ಬರ್ತಾ ಇದ್ದಾಗೆ ಮೋಟಿವೇಶನನ್ನು ಸ್ಟಾರ್ಟ್ ಮಾಡ್ತಾಯಿದ್ರು. ಬಟ್ ಈಗ ನಾವು ಕಾಲೇಜ್ ಲೈಫನ್ನು ಮುಗಿಸಿ ಆಗಿದೆ. ಇವಾಗ ನಮಗೆ ಮೋಟಿವೇಶನನ್ನು ನಾವೇ ಮಾಡಿಕೊಳ್ಬೇಕು. ಆದರೆ ಕೆಲವೊಬ್ಬರಿಗೆ ಏನಾಗತ್ತೆ ಅಂದರೆ ಸೆಲ್ಫ್ ಮೋಟಿವೇಶನಿಂದ ಏನೂ ಅನಿಸಲ್ಲ. ಓಕೆ, ಇವತ್ತು ಓದ್ವಾ, ನಾಳೆ ಓದ್ವಾ, ಇಲ್ಲ ನಾನು ನಿಮಗೆ ಮೋಟಿವೇಶನ್ ಮಾಡ್ತಾ ಇರ್ಬೋದು, ಆದರೆ ನಾನೇ ಎಷ್ಟೋ ಸಲ ಅಂದ್ಕೊಳ್ತೀನಿ ನಾಳೆ ಬೆಳಿಗ್ಗೆ ಬೇಗ ಎದ್ದು ಓದಬೇಕಂತ. ಬಟ್ ಆಗೋದೇ ಇಲ್ಲ. ಯಾಕಂದರೆ ಲೇಟ್ ನೈಟ್ ಆಗಿರುತ್ತೆ ಮಲ್ಕೊಳ್ಳುವಾಗ, ಅಥವಾ ಏನೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀವಿ, ಅದರಿಂದ ಸುಸ್ತಾಗಿರುತ್ತೆ, ಬೆಳಿಗ್ಗೆ ಎಚ್ಚರನೇ ಆಗಲ್ಲ. ಸೊ ಈ ಥರ ಮುಂದೂಡ್ತಾ ಹೋದರೆ ನಮ್ಮ ಕನಸಿಗೆ ನಾವೇನು ಮಾಡ್ಕೊಳ್ತಾ ಇದ್ದೇವೆ, ಮೋಸ ಮಾಡ್ಕೊಳ್ತಾ ಇದ್ದ ಹಾಗೆ ಅಲ್ವಾ? ಅದಕ್ಕೋಸ್ಕರ ಇವತ್ತಿಂದನೇ ನಾವು ಪಣ ತೊಟ್ಟು ಓದಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರೂ ಸಹ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.